ಕರ್ನಾಟಕದ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕುಸುಮ ಬಿ ಯೋಜನೆ ಅಂದರೆ ಇದು ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಪಾನ್ ಮಹಾಭಿಯಾನ್ ಕುಸುಮ್ ಈ ಯೋಜನೆಯನ್ನು ನೀರಾವರಿಗೆ ಸಾಂಪ್ರದಾಯಿಕ ವಿದ್ಯುತ್ ಅವಲಂಬನೆಯನ್ನು ಕಡಿಮೆ ಮಾಡುವ ಸಲುವಾಗಿ ಜಾರಿಗೆ ಬಂದಿರುವಂಥ ಯೋಜನೆ. ಇದು ಸೌರಶಕ್ತಿಯ ಬಳಕೆಯ ಮೂಲಕ ರೈತರು ಸ್ವಾವಲಂಬನೆ ಸಾಧಿಸಲು ರೂಪಿಸಲಾಗಿದೆ. ಈ ಯೋಜನೆ ಏನಪ್ಪ ಅಂತಂದ್ರೆ ಈ ಯೋಜನೆ ಅಡಿಯಲ್ಲಿ ಕೃಷಿ ಕ್ಷೇತ್ರವನ್ನು ಲಾಭದಾಯಕವಾಗಿರಿಸಲು ಜಾಲಮುಕ್ತ ಸೌರ ಕೃಷಿ ಪಂಪ್ಸೆಟ್ ಅಳವಡಿಸಲು ಒತ್ತು ನೀಡಲು ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರವು ಸಬ್ಸಿಡಿಯ ಮೊತ್ತವನ್ನು 30% 50% ಏರಿಸಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಬ್ಸಿಡಿ ಮೊತ್ತವು 80% ಇದ್ದು ಬಾಕಿ ಉಳಿದ 20% ಮಾತ್ರ ರೈತರ ವಂತಿಗೆ ಆಗಿರುತ್ತದೆ. ಸೌರ ಪಂಪ್ಸೆಟ್ ಅಳವಡಿಸಲು ತಗಲುವ ವೆಚ್ಚ ಮತ್ತು ಸಹಾಯಧನ ವಿವರ. ಸೌರ ಪಂಪ್ ಸಾಮರ್ಥ್ಯ 3 HP ಸೋಲಾರ್ ಪಂಪ್ಸೆಟ್ ಮೋಟರ್ ಇದ್ದರೆ ಸೌರ ಪಂಪ್ಸೆಟ್ ನಿಗದಿತ ದರ 2,04,760 ರೂಪಾಯಿ. ಕರ್ನಾಟಕ ಸರ್ಕಾರದ ಸಬ್ಸಿಡಿ ಅಂತಂದರೆ ಇದ್ರಾಗ 1,02,380 ರೂಪಾಯಿ. ಕೇಂದ್ರ ಸರ್ಕಾರದ್ದು 57,157 ರೂಪಾಯಿ. ಫಲಾನುಭವಿ ಅಂದರೆ ರೈತರ ವಂತಿಗೆ 45,223. ಅದೇ 5 HP ಮೋಟರ್ ಸೋಲಾರ್ ಪಂಪ್ಸೆಟ್ ನಿಗದಿತ ದರ 2,98,384 ರೂಪಾಯಿ. ಇದು ಕರ್ನಾಟಕ ಸರ್ಕಾರದ ಸಬ್ಸಿಡಿ ಏನಪ್ಪ ಅಂತಂದ್ರೆ 1,49,192. ಕೇಂದ್ರ ಸರ್ಕಾರದ ವಂತಿಗೆ 88,050 ರೂಪಾಯಿ. ಫಲಾನುಭವಿದು 61,142 ರೂಪಾಯಿ. ಪಂಪ್ಸೆಟ್ ಸಾಮರ್ಥ್ಯ 7.5 HP ದಾದರೆ ಸೌರ ಪಂಪ್ಸೆಟ್ ಪ್ರೈಸು 4,09,680 ರೂಪಾಯಿ. ಕರ್ನಾಟಕ ಸರ್ಕಾರದ ಸಹಾಯಧನ ಅದರಲ್ಲಿ ಅರ್ಧ ಅಂದರೆ ಇದು 2,04,840 ರೂಪಾಯಿ. ಕೇಂದ್ರ ಸರ್ಕಾರದ್ದು 1,19,342 ರೂಪಾಯಿ. ಫಲಾನುಭವಿದು 85,498. ಅದೇ 10 HP ಸೋಲಾರ್ ಪಂಪ್ಸೆಟ್ ಆಗಿದ್ದರೆ ಸೌರ ಪಂಪ್ಸೆಟ್ನ ನಿಗದಿತ ದರ 5,14,279. ಕರ್ನಾಟಕ ಸರ್ಕಾರದ ಸಹಾಯಧನ 2,48,4,840. ಕೇಂದ್ರ ಸರ್ಕಾರದ ಸಹಾಯಧನ 1,19,342. ಫಲಾನುಭವಿಯ ವಂತಿಗೆ 1,90,097 ರೂಪಾಯಿ. ರೈತರಿಗೆ ಆಗುವ ಪ್ರಯೋಜನಗಳೇನಪ್ಪ ಅಂತಂದ್ರೆ ಈ ಯೋಜನೆಯಡಿಯಲ್ಲಿ ರೈತರಿಗೆ ಸೌರ ಫಲಕಗಳು, ಸಬ್ಮರ್ಸಿಬಲ್ ಸರ್ಫೇಸ್ DC ಪಂಪ್ ಮೌಂಟಿಂಗ್ ಅಂದರೆ ಮೋಟ್ರು, ಫೆನಲ್ ಬೋರ್ಡು, ಪೈಪ್ ಹಾಗೂ ಕೇಬಲ್ ಸರಬರಾಜು ಮತ್ತು ಅಳವಡಿಕೆ ವೆಂಡರ್ ಮುಖಾಂತರ ಮಾಡಲಾಗುತ್ತದೆ. ಸೌರ ಪಂಪ್ಸೆಟ್ಗಳ ಸ್ಥಾಪನೆ ಸುಲಭವಾಗಿದ್ದು ಮತ್ತು ದೀರ್ಘಕಾಲ ಬಾಳಿಕೆ ಬರುತ್ತದೆ. ಈ ಯೋಜನೆಯಲ್ಲಿ ಒಂದು ಮೋಟ್ರ್ ಬರುತ್ತದೆ ರೈತರಿಗೆ ಮತ್ತು ಸೋಲಾರ್ ಪ್ಯಾನೆಲ್ ಬರುತ್ತದೆ. ಸೌರ ಪಂಪ್ಸೆಟ್ ಬಳಕೆಯಿಂದ 8 ಗಂಟೆಗಳ ಕಾಲ ನಿರಂತರ ಮತ್ತು ಗುಣಮಟ್ಟದ ವಿದ್ಯುತ್ ಪೂರೈಕೆಯಾಗಲಿದೆ. ಇದರಿಂದ ರಾತ್ರಿ ವೇಳೆ ರೈತರು ಕೃಷಿ ಚಟುವಟಿಕೆಗಳಿಗೆ ಪರದಾಡಬೇಕಾಗಿಲ್ಲ. ಕೃಷಿ ಭೂಮಿಯಲ್ಲಿ ಅಳವಡಿಸಲಾಗುವ ಸೋಲಾರ್ ಪಂಪ್ಸ್ಗಳನ್ನು 5 ವರ್ಷಗಳ ಕಾಲ ಪೂರೈಕೆದಾರರೇ ಉಚಿತವಾಗಿ ನಿರ್ವಹಣೆ ಮಾಡಲಿದ್ದಾರೆ. ರೈತರಿಗೆ ಈ ಕೆಳಕಂಡ ಆದ್ಯತೆಗಳ ಮೇರೆಗೆ ಸೌರ ಪಂಪ್ಸೆಟ್ಗಳನ್ನು ಅಳವಡಿಸಲಾಗುವುದು. ಆದ್ಯತೆ ನಂಬರ್ 1 ಪ್ರಿಫರೆನ್ಸ್ ಅಂದರೆ ರೈತರು ಈಗಾಗಲೇ ಅನಧಿಕೃತ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸುವ UNIP ಯೋಜನೆಯಡಿಯಲ್ಲಿ ರು 10,000ಕ್ಕಿಂತ ಹೆಚ್ಚಿನ ಮೊತ್ತವನ್ನು ಪಾವತಿಸಿ ಅರ್ಜಿಯನ್ನು ನೋಂದಾಯಿಸಿದ್ದು ಮತ್ತು ಇವರುಗಳು ಕೊರೆದ ತೆರೆದ ಬಾವಿಗಳ ಪರಿವರ್ತಿತ ಟ್ರಾನ್ಸ್ಫಾರ್ಮರ್ ಕೇಂದ್ರದಿಂದ 500 ಮೀಟರ್ಗಿಂತ ಹೆಚ್ಚು ದೂರದಲ್ಲಿರುವವರಿಗೆ ಮೊದಲ ಆದ್ಯತೆ ಹಾಗೂ ಈ ವರ್ಗದಲ್ಲಿ ನೋಂದಾಯಿಸುವ ರೈತರಿಗೆ ಮೊದಲು ನೋಂದಾಯಿಸಿದವರಿಗೆ ಮತ್ತು ಮೊದಲು ನೀಡುವ ಆಧಾರದ ಮೇರೆಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಳವಡಿಸಲಾಗುವುದು. ಆದ್ಯತೆ 2 ರೈತರು ಈಗಾಗಲೇ ಅನಧಿಕೃತ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸುವ ಯೋಜನೆಯಡಿಯಲ್ಲಿ ರು 50 ಅರ್ಜಿ ಶುಲ್ಕ ಪಾವತಿಸಿ ಅರ್ಜಿಯನ್ನು ನೋಂದಾಯಿಸಿದ್ದು ಮತ್ತು ಇವರುಗಳು ಕೊರೆದ ತೆರೆದ ಬಾವಿಗಳು ಪರಿವರ್ತಕ ಕೇಂದ್ರದಿಂದ 500 ಮೀಟರ್ಗಿಂತ ಹೆಚ್ಚು ದೂರದಲ್ಲಿರುವವರಿಗೆ ಎರಡನೇ ಆದ್ಯತೆಯಲ್ಲಿ ಹಾಗೂ ಈ ವರ್ಗದಲ್ಲಿ ನೋಂದಾಯಿಸುವ ರೈತರಿಗೆ ಮೊದಲು ನೋಂದಾಯಿಸಿದವರಿಗೆ ಮೊದಲು ನೀಡುವ ಆಧಾರದ ಮೇಲೆ ಅಳವಡಿಸಲಾಗುವುದು. ನೋಂದಾಯಿಸಲು ಬೇಕಾಗಿರುವ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂತಂದ್ರೆ ಪಹಣಿ, RTC, ಆಧಾರ್ ಕಾರ್ಡ್. ಇದು ಅರ್ಜಿ ಹಾಕುವ ವೆಬ್ಸೈಟ್ ಯಾವುದಪ್ಪ ಅಂತಂದ್ರೆ http://sauramittra.com. ಹೆಚ್ಚಿನ ಮಾಹಿತಿಗಾಗಿ 1912ಗೆ ಕರೆ ಮಾಡಿ ಇದರ ಬಗ್ಗೆ ಇನ್ಫಾರ್ಮೇಷನ್ ತಿಳಿದುಕೊಳ್ಳಬಹುದಾಗಿದೆ. ಧನ್ಯವಾದಗಳು ಸ್ನೇಹಿತರೆ.